ನಮಸ್ಕಾರ ವೀಕ್ಷಕರೇ, ವಿವ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ರಾಜ್ಯ ಸರ್ಕಾರದ ಕೋಟಾ ಸೂತ್ರವನ್ನ ವಿರೋಧಿಸಿ ಬಂಜಾರ, ಬೋವಿ, ಕೊರಮ, ಕೊರಚ ಈ ಸಮುದಾಯಗಳ ಸದಸ್ಯರು ಬೆಂಗಳೂರಿನಲ್ಲಿ ಪ್ರತಿಭಟನೆಯ ಮೆರವಣಿಗೆಯನ್ನ ನಡೆಸಿದರು. ನಾಗಮೋಹನ್ ದಾಸ್ ಆಯೋಗವು ಶಿಫಾರಸು ಮಾಡಿದ 5 ವರ್ಗಗಳನ್ನು 3ಕ್ಕೆ ಇಳಿಸುವ ಮೂಲಕ ಆಂತರಿಕ ಮೀಸಲಾತಿ ಮ್ಯಾಟ್ರಿಕ್ಸ್ ಅನ್ನು ಅನುಮೋದಿಸುವ ರಾಜ್ಯ ಸಚಿವ ಸಂಪುಟದ ನಿರ್ಧಾರವನ್ನ ವಿರೋಧಿಸಿ ಬಂಜಾರ, ಬೋವಿ, ಕೊರಮ, ಕೊರಚ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ವಿವಿಧ ಪರಿಶಿಷ್ಟ ಜಾತಿಗಳ ಸದಸ್ಯರು ಬುಧವಾರ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದರು. ರಾಜ್ಯ ಸರ್ಕಾರವನ್ನ ಟೀಕಿಸಿದ ಅವರು, ಆಯೋಗವು 17% ಮೀಸಲಾತಿ ನೀಡುವ ಸಲುವಾಗಿ ಪರಿಶಿಷ್ಟ ಜಾತಿಗಳಲ್ಲಿ ಉಪಜಾತಿಗಳನ್ನು 5 ವರ್ಗಗಳಾಗಿ ವರ್ಗೀಕರಿಸಿದ್ದರೂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟವು ಅದನ್ನು 3ಕ್ಕೆ ಇಳಿಸಿದೆ ಎಂದು ಹೇಳಿದರು. ದಲಿತ ಬಲ ಮತ್ತು ದಲಿತ ಎಡ ಸಮುದಾಯಗಳಿಗೆ ತಲಾ 6% ಮತ್ತು ಬಂಜಾರ, ಬೋವಿ, ಕೊರಮ, ಕೊರಚ ಮತ್ತು 59 ಇತರ ಸ್ಪರ್ಶಿಸಬಹುದಾದ ಸಮುದಾಯಗಳಿಗೆ 5%, ರಾಜ್ಯದಲ್ಲಿ ಹಿಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಬಂಜಾರ, ಬೋವಿ, ಕೊರಮ, ಕೊರಚ ಈ 4 ಸಮುದಾಯಗಳಿಗೆ 4.5% ಮೀಸಲಾತಿಯನ್ನ ನೀಡಿದೆ ಮತ್ತು ಈಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಪರಿಶಿಷ್ಟ ಜಾತಿಯ 63 ಸಮುದಾಯಗಳಿಗೆ 5% ಮೀಸಲಾತಿಯನ್ನ ನೀಡಿದೆ. ಸೆಪ್ಟೆಂಬರ್ 10ರಂದು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ಉಮೇಶ್ ಜಾಧವ್ ಮತ್ತು ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಇಬ್ಬರೂ ಬಂಜಾರ ಸಮುದಾಯಕ್ಕೆ ಸೇರಿದವರು. ನಾಗಮೋಹನ್ ದಾಸ್ ವರದಿಯನ್ನ ಅವರು ತಪ್ಪೆಂದು ಕರೆದರು. ಕಾಂಗ್ರೆಸ್ ನಾಯಕರು ಬಂಜಾರ ಶಾಸಕರನ್ನ ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿ ಶ್ರೀ ಚೌಹಾಣ್ ಬಂಜಾರ್ ನಾಯಕರನ್ನು ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸೇರಿಸಲಾಗಿಲ್ಲ ಎಂದು ಆರೋಪಿಸಿದರು. ವರದಿ ಪ್ರಕಾಶ್ ಲಮಾಣಿ, ವಿವ ನ್ಯೂಸ್ ಕನ್ನಡ.